ಬೆಳಗಿನ ಬೆಳಕು. ಹಬ್ಬ 7. ಗುಡಾರಗಳ ಹಬ್ಬ ಸುಕ್ಕೋತ್. ಭಾಗ 5. ಲೇವಿಕಾಂಡ ಅಧ್ಯಾಯ 23 34-42. ಗುಡಾರಗಳ ಹಬ್ಬ, ಬಲಿಗಳಲ್ಲಿ ಅಡಗಿರುವ ಯೋಜನೆ. ಭಾಗ 2. ನಿನ್ನೆ ನಾವು ಗುಡಾರಗಳ ಹಬ್ಬದ ಬಲಿಗಳನ್ನು ನೋಡಲು ಪ್ರಾರಂಭಿಸಿದೆವು. 70 ಹೋರಿಗಳಿಂದ ಈ ಪ್ರಪಂಚದ 70 ಜನಾಂಗಗಳನ್ನು ಹೇಗೆ ಸೂಚಿಸುತ್ತವೆ ಮತ್ತು ವಾರವು ವಿಶ್ರಾಂತಿಯತ್ತ ಸಾಗಿದಂತೆ ಹೋರಿಗಳ ಸಂಖ್ಯೆ ಹೇಗೆ ನಿಧಾನವಾಗಿ ಕಡಿಮೆಯಾಯಿತು ಎಂಬುದನ್ನು ನಾವು ನೋಡಿದೆವು. 14 ಟಗರುಗಳು ದೇವರಿಗೆ ತನ್ನ ಜನರನ್ನು 2 ಪೂರ್ಣತೆಗೆ ತರುವ ಉದ್ದೇಶವನ್ನು ಹೇಗೆ ಸರಿಪಡಿಸುತ್ತದೆ ಎಂಬುದನ್ನು ನಾವು ನೋಡಿದೆವು. ಮರುಸ್ಥಾಪಿತ ಮಾನವ ಸ್ವಭಾವ ಮತ್ತು ಆತನ ಸ್ವಂತ ಸ್ವರೂಪಕ್ಕೆ ಸಂಪೂರ್ಣವಾದ ಹೋಲಿಕೆ 8ನೇ ದಿನದಂದು ಒಂದು ಐಕ್ಯ ಪರಿಪೂರ್ಣ ಜನರಲ್ಲಿ ಕೊನೆಗೊಳ್ಳುವುದು. ಇಂದು ನಾವು ಈ ಪ್ರಯಾಣವನ್ನು ಮುಂದುವರಿಸುತ್ತೇವೆ ಮತ್ತು ಕುರಿಮರಿಗಳು ಮತ್ತು ಮೇಕೆಗಳ ಕಡೆಗೆ ತಿರುಗುತ್ತೇವೆ. ಇಲ್ಲಿ ಸಂಖ್ಯೆಗಳು ಬಹಳ ಸೂಕ್ಷ್ಮವಾಗುತ್ತವೆ ಮತ್ತು ದೇವರ ಯೋಜನೆಯ ಘಟನೆಗೆ ಇನ್ನಷ್ಟು ವೈಯಕ್ತಿಕ ಆಗುತ್ತದೆ. 105 ಕುರಿಮರಿಗಳು ಸೇತ್ 3ನೇ ಮಗ ಮತ್ತು ಯೆಹೋವನು ಕರೆಯುವ ವಂಶ ಗುಡಾರಗಳ ಹಬ್ಬದ ಸಮಯದಲ್ಲಿ ಪ್ರತಿದಿನವೂ ಯಾಜಕರು 1 ವರ್ಷದ ದೋಷರಹಿತ ಗಂಡು ಕುರಿಮರಿಗಳನ್ನು ಅರ್ಪಿಸಬೇಕು ಎಂದು ದೇವರು ಆಜ್ಞಾಪಿಸಿದನು. ಮೊದಲ 7 ದಿನಗಳಲ್ಲಿ ಪ್ರತಿದಿನ 14 ಕುರಿಮರಿಗಳು ಇದ್ದವು. 7 ದಿನಗಳಲ್ಲಿ 14 ಕುರಿಮರಿಗಳು 98 ಕುರಿಮರಿಗಳನ್ನು ನೀಡುತ್ತೇವೆ. 8ನೇ ದಿನದ ಗಂಭೀರ ಸಭೆಯಲ್ಲಿ ದೇವರು ಇನ್ನು 7 ಕುರಿಮರಿಗಳನ್ನು ಸೇರಿಸಿದನು. 8 ದಿನಗಳ ಸಂಪೂರ್ಣ ಚಕ್ರದಲ್ಲಿ 98 ಜೊತೆಗೆ 7 ಸೇರಿಸಿದರೆ 105 ಕುರಿಮರಿಗಳು ಆಗುತ್ತವೆ. ಆದ್ದರಿಂದ ಇಡೀ ಹಬ್ಬ ಗುಡಾರಗಳಲ್ಲಿ ವಾಸಿಸುವ ಮೊದಲ ದಿನದಿಂದ ಸಭೆಯ ಕೊನೆಯ ದಿನದವರೆಗೆ ಈ ಒಂದು ಸಂಖ್ಯೆಯ ಸುತ್ತ ಸುತ್ತುತ್ತಿರುತ್ತದೆ. 105 ಗಂಡು ಕುರಿಮರಿಗಳು ಪ್ರತಿಯೊಂದು ಅಮಾಯಕತೆ, ಸೌಮ್ಯತೆ ಮತ್ತು ನಿಷ್ಕಳಂಕ ಬಲಿಯ ಚಿತ್ರ. ಹೋರಿಗಳು ನಮಗೆ ಜನಾಂಗಗಳ ಬಗ್ಗೆ ಹೇಳುತ್ತವೆ. ಟಗರುಗಳು ಸಮರ್ಪಣೆ ಮತ್ತು ಪರಿಪೂರ್ಣತೆಯ ಬಗ್ಗೆ ಹೇಳುತ್ತವೆ. ಆದರೆ ಕುರಿಮರಿಗಳು ನಮ್ಮ ಆಲೋಚನೆಗಳನ್ನು ಹೆಚ್ಚು ವೈಯಕ್ತಿಕ ವಂಶದ ಕಡೆಗೆ ತರುತ್ತವೆ. ಆರಾಧನೆಯ ಮತ್ತು ಯೆಹೋವನ ನಾಮವನ್ನು ಕರೆಯುವ ವಂಶ. ಆದಿಕಾಂಡದ ಪುಸ್ತಕದಲ್ಲಿ ಪತನದ ನಂತರ ದೇವರ ಆತ್ಮವು ಆದಾಮನ 3 ಮಕ್ಕಳ ಕಡೆಗೆ ನಮ್ಮನ ಗಮನವನ್ನು ಸೆಳೆಯುತ್ತದೆ. ಕಾಯಿನ, ಏಬೇಲ ಮತ್ತು ಸೇತ್. ಕಾಯಿನನು ಬೊಚ್ಚಲ ಮಗ, ಆದರೆ ಅವನು ತನ್ನ ಸಹೋದರನನ್ನು ಕೊಲ್ಲುತ್ತಾನೆ. ಹೇಬೇಲನು ಕುರಿಮರಿಯನ್ನು ಅರ್ಪಿಸುತ್ತಾನೆ ಮತ್ತು ನೀತಿವಂತನಾಗಿ ಎಣಿಸಲ್ಪಡುತ್ತಾನೆ, ಆದರೆ ಅವನು ಕೊಲ್ಲಲ್ಪಡುತ್ತಾನೆ. ನಂತರ ಅವಳು ಮತ್ತೊಬ್ಬ ಮಗನಿಗೆ ಜನ್ಮ ನೀಡುತ್ತಾಳೆ ಮತ್ತು ಕಾಯಿನನ್ನು ಕೊಂದ ಏಬಲನಿಗೆ ಬದಲಾಗಿ ದೇವರು ಇನ್ನೊಬ್ಬ ಸಂತಾನವನ್ನು ನನಗೆ ನೇಮಕ ಮಾಡಿದ್ದಾನೆ. ಆದಿಕಾಂಡ 4:25 ಎಂದು ಹೇಳುತ್ತದೆ. ಅವಳು ಅವನಿಗೆ ಸೇತ್ ಎಂದು ಹೆಸರಿಡುತ್ತಾಳೆ. ಅದಾದ ತಕ್ಷಣವೇ ನಾವು ಓದುತ್ತೇವೆ, ಸೇತನಿಗೂ ಒಬ್ಬ ಮಗ ಹುಟ್ಟಿದನು. ಅವನಿಗೆ ಎನೋಷ ಎಂದು ಹೆಸರಿಟ್ಟನು.
ಅಂದಿನಿಂದ ಜನರು ಯೆಹೋವನ ನಾಮವನ್ನು ಪ್ರಾರ್ಥಿಸತೊಡಗಿದರು. ಆದಿಕಾಂಡ 4:26. ಆದ್ದರಿಂದ ಸೇತ್ ಆದಮನ ವಂಶದಲ್ಲಿ ನ್ಯಾಯ ಪ್ರಮಾಣವನ್ನು ದಾಖಲಿಸುವ ಮೂರನೇ ಗಂಡು ಹೆಸರು. ಅವನ ಮತ್ತು ಅವನ ಮಗ ಎನೋಷನೊಂದಿಗೆ ನ್ಯಾಯ ಪ್ರಮಾಣವು ಯೆಹೋವನನ್ನು ಸಾರ್ವಜನಿಕವಾಗಿ ಕರೆಯುವ ಆರಂಭವನ್ನು ಗುರುತಿಸುತ್ತದೆ. ಇದು ದೈವಿಕ ವಂಶ. ಕಾಯಿನನಂತೆ ನಗರ ನಿರ್ಮಾಣ ಮತ್ತು ಹಿಂಸೆಯ ವಂಶವಲ್ಲ, ಆದರೆ ಅವಲಂಬನೆ ಮತ್ತು ಆರಾಧನೆಯ ವಂಶ. ನಾವು ಆದಿಕಾಂಡ 5 ಯುಗಗಳ ಅಧ್ಯಾಯಕ್ಕೆ ಬಂದಾಗ ದೇವರು ನಮಗೆ ಬಹಳ ನಿಖರವಾದ ವಿವರವನ್ನು ನೀಡುತ್ತಾನೆ. ಸೇತನು 105 ವರ್ಷ ಬದುಕಿದ ಮೇಲೆ ಎನೋಷನಿಗೆ ತಂದೆಯಾದನು. ಆದಿಕಾಂಡ 5:6. ದೇವರ ನಾಮವನ್ನು ಕರೆಯಲು ಪ್ರಾರಂಭಿಸುವ ದೈವಿಕ ವಂಶವು ಸೇತನ ಮೂಲಕ 105 ವರ್ಷದ ವಯಸ್ಸಿನಲ್ಲಿ ಎನೋಷನಿಗೆ ತಿಳಿಯುತ್ತದೆ. ಕಥೆಯನ್ನು ಮುಂದುವರಿಸಲು ಆ ಸಂಖ್ಯೆಯನ್ನು ನಮಗೆ ಹೇಳುವ ಅಗತ್ಯ ದೇವರಿಗೆ ಇರಲಿಲ್ಲ. ಅವನು ಇದರ ವಿವರಗಳನ್ನು ಉದ್ದೇಶಪೂರ್ವಕವಾಗಿ ಬರೆಯಲು ಆರಿಸಿಕೊಂಡನು. ಈಗ ನಾವು ಸತ್ಯಗಳನ್ನು ಅಕ್ಕಪಕ್ಕದಲ್ಲಿ ಇಟ್ಟು ನೋಡೋಣ. ಗುಡಾರಗಳ ಹಬ್ಬದ ನಿಯಮದಲ್ಲಿ 8 ದಿನಗಳಲ್ಲಿ 105 ಒಂದು ವರ್ಷದ ಕುರಿಮರಿಗಳಿವೆ. ಆದಿಕಾಂಡದ ವಂಶಾವಳಿಯಲ್ಲಿ ಯೆಹೋವನ ನಾಮವನ್ನು ಕರೆಯುವ ವಂಶವು ಅವನ ಮೂಲಕ ಎನೋಷನಿಗೆ ತಿಳಿಯುವಾಗ ಸೇತ್ 105 ವರ್ಷದವನು. ಸೇತ್ ಆದಾಮನು ಹೆಸರಿಸಿದ ಮಕ್ಕಳಲ್ಲಿ ಮೂರನೆಯವನು. ಅರಣ್ಯಕಾಂಡ 29ರಲ್ಲಿ ಸುಕ್ಕೋತ್ನಲ್ಲಿ ಅರ್ಪಿಸಬೇಕಾದ ಪ್ರಾಣಿಗಳನ್ನು ದೇವರು ಪಟ್ಟಿ ಮಾಡುವಾಗ ಕುರಿಮರಿಗಳನ್ನು, ಹೋರಿಗಳನ್ನು ಮತ್ತು ಟಗರುಗಳ ನಂತರ ಮತ್ತು ಮೇಕೆಯ ಮೊದಲು 3ನೇ ಸಾಲಿನಲ್ಲಿ 105 ಕುರಿಮರಿಗಳನ್ನು ಉಲ್ಲೇಖಿಸಲಾಗಿದೆ. ನಾವು ಹಗುರಾಗಿರಬೇಕು ಎಂದು ನಮಗೆ ತಿಳಿದಿದೆ. ನ್ಯಾಯ ಪ್ರಮಾಣವು ಸೇತ್ 105 ವರ್ಷದವನಾಗಿದ್ದರಿಂದ 105 ಕುರಿಮರಿಗಳಿವೆ ಎಂದು ಹೇಳುವುದಿಲ್ಲ. ನಾವು ರಹಸ್ಯ ಸಂಕೇತಗಳ ಮೇಲೆ ಸಿದ್ಧಾಂತಗಳನ್ನು ನಿರ್ಮಿಸಬಾರದು. ಆದರೆ ನಮ್ಮ ಧ್ಯಾನಕ್ಕಾಗಿ ಸತ್ಯಗಳು ಪರಸ್ಪರ ನಿಶ್ಶಬ್ದವಾಗಿ ಪ್ರಾಸಬದ್ಧವಾದಾಗ ನಾವು ಗಮನಿಸಲು ಅನುಮತಿಸಲಾಗಿದೆ. ಹಬ್ಬದಲ್ಲಿ 105 ಕುರಿಮರಿಗಳು ಮನುಷ್ಯರು ಮೊದಲು ಯೆಹೋವನನ್ನು ಕರೆಯಲು ಪ್ರಾರಂಭಿಸಿದ ಮನುಷ್ಯನ ಜೀವನದಲ್ಲಿ 105 ವರ್ಷಗಳು. ಬಲಿ ಪಶುಗಳ ಪಟ್ಟಿಯಲ್ಲಿ 3ನೇ ಸ್ಥಾನದಲ್ಲಿ ಕುರಿಮರಿಗಳು. ಆದಾಮನ ಹೆಸರಿಸಿದ ಮಕ್ಕಳಲ್ಲಿ 3ನೇ ಸ್ಥಾನದಲ್ಲಿ ಸೇತ್. 2 ಅಥವಾ 3 ಸಾಕ್ಷಿಗಳಲ್ಲಿ ಬಾಯಲ್ಲಿ ಒಂದು ಮಾದರಿಯು ಸೌಮ್ಯವಾಗಿ ದೃಢೀಕರಿಸಲ್ಪಡುತ್ತದೆ. ಇಂದು ನಮ್ಮ ಹೃದಯಗಳಿಗೆ ಏನು ಹೇಳುತ್ತದೆ? ಈ ಕೊನೆಯ ಮಹಾ ಹಬ್ಬವು ಆರಂಭಿಕ ದೈವಿಕ ವಂಶದ ಅದೇ ಅಡಿಪಾಯದ ಮೇಲೆ ನಿಂತಿದೆ ಎಂದು ಇದು ಸೂಚಿಸುತ್ತದೆ. ಎಲ್ಲಾ ಜನಾಂಗಗಳ ಭವಿಷ್ಯದ ಒಟ್ಟುಗೂಡುವಿಕೆ, ಗುಡಾರಗಳ ಸಂತೋಷ, 70 ಹೋರಿಗಳು, ಇನ್ನು ಕುರಿಮರಿ ಎಂಬುದು ಯೆಹೋವನನ್ನು ಕರೆಯುವ ವಂಶದ ಮೇಲೆ ನಿಂತಿದೆ. ಇದು ಕಾಯಿನನ ಸ್ವ ಇಚ್ಛೆ, ಹಿಂಸೆ ಮತ್ತು ಹೆಮ್ಮೆಯ ರೀತಿಯಲ್ಲಿ ನಿಂತಿಲ್ಲ. ಇದು ನಂಬಿಕೆ ಮತ್ತು ಆರಾಧನೆಯ ಸೇತ್ ವಂಶದ ಮೇಲೆ ನಿಂತಿದೆ. ಕುರಿಮರಿ ಮತ್ತು 7 ಮೇಕೆಗಳು. ನಂಬಿಕೆ ಮತ್ತು ಪ್ರಾಯಶ್ಚಿತ್ತದ ಚಿತ್ರಣ ಅರ್ಪಿಸಲಾಗಿದ್ದ ಪ್ರಾಣಿ ಬಲಿಗಳ ಮೂಲಕ ನಂಬಿಕೆ ಮತ್ತು ಪಾಪದ ವಿಮೋಚನೆಯ ಬಗ್ಗೆ ವಿವರಿಸುತ್ತದೆ. 105 ಕುರಿಮರಿಗಳು ನಂಬಿಕೆಯ ವಿಧೇಯತೆ. ಪಿತನ ನಾಮಕ್ಕೆ ಮೊರೆ ಇಡುವ ಮತ್ತು ಕುರಿಮರಿಯನ್ನು ನಂಬುವ ವ್ಯಕ್ತಿಯ ಜೀವನವು ನಂಬಿಕೆಯ ವಿಧೇಯತೆಯನ್ನು ತರುತ್ತದೆ. ನಮ್ಮ ಜೀವನವು
1 ವರ್ಷದ ಕುರಿಮರಿಯಂತೆ ಇರಬೇಕು. ದ್ವಂದ್ವ ನೀತಿ ಇಲ್ಲದೆ ಮತ್ತು ಸೌಮ್ಯವಾಗಿ ದೇವರ ಉದ್ದೇಶಕ್ಕಾಗಿ ಒಪ್ಪಿಸಲು ಸಿದ್ಧವಾಗಿರುವ ರೀತಿಯಲ್ಲಿ ಹಬ್ಬದಲ್ಲಿ ಅರ್ಪಿಸಿದ 105 ಕುರಿಮರಿಗಳು ನಮ್ಮನ್ನು ಈ ಪ್ರಶ್ನೆ ಕೇಳುವಂತೆ ಪ್ರೇರೇಪಿಸುತ್ತವೆ. ನಾವು ಯಾವ ಮಾರ್ಗದಲ್ಲಿ ನಡೆಯುತ್ತಿದ್ದೇವೆ? ಸ್ವಾರ್ಥದ ಮಾರ್ಗದಲ್ಲೇ ಅಥವಾ ಯೆಹೋವನ ನಾಮಕ್ಕೆ ಮೊರೆಯಿಡುವ ಮಾರ್ಗದಲ್ಲಿ? 7 ಮೇಕೆಗಳು 7,000 ವರ್ಷಗಳ ಪಾಪ ಹೊತ್ತವನು. ಗುಡಾರಗಳ ಹಬ್ಬದ 7 ದಿನಗಳಲ್ಲಿ ಪ್ರತಿದಿನ ಒಂದು ಹೋತವನ್ನು ಪಾಪದ ನಿವೇದನೆಗಾಗಿ ಅರ್ಪಿಸಲಾಗುತ್ತಿತ್ತು. ಅಂದರೆ 7 ದಿನಗಳಿಗೆ 7 ಹೋತಗಳು. ಪ್ರಾಯಶ್ಚಿತ್ತದ ದಿನ ಮತ್ತು ಮೇಕೆಗಳ ಪಾತ್ರವನ್ನು ಅರ್ಥ ಮಾಡಿಕೊಳ್ಳಲು ನಿಯಮದಲ್ಲಿ ಅತ್ಯಂತ ಮುಖ್ಯವಾದ ಪ್ರಾಯಶ್ಚಿತ್ತದ ದಿನದ ಯಾಜಕ ಕಾಂಡ 16ರಲ್ಲಿ ವಿವರಣೆಯನ್ನು ನೋಡಬೇಕು. ಮಹಾಯಾಜಕನು ಜನರಿಗಾಗಿ ಪಾಪ ನಿವೇದನೆಗೆ 2 ಹೋತಗಳನ್ನು ತೆಗೆದುಕೊಳ್ಳುತ್ತಿದ್ದನು. ಯೆಹೋವನ ಪಾಲು ಚೀಟಿ ಹಾಕಿ ಒಂದು ಹೋತವನ್ನು ಯೆಹೋವನಿಗೆ ಆಯ್ಕೆ ಮಾಡಿ ಅದನ್ನು ಕೊಂದು ಅದರ ರಕ್ತವನ್ನು ಅತಿ ಪರಿಶುದ್ಧ ಸ್ಥಳದಲ್ಲಿ ತೆರೆಯ ಒಳಗೆ ಚಿಮುಕಿಸಲಾಗುತ್ತಿತ್ತು. ನ್ಯಾಯದ ತೃಪ್ತಿಗಾಗಿ ದೇವರಿಗೆ ಎದುರಾದ ಭಾಗ. ಅಜಾಜ್ಗಲ್ ಇನ್ನೊಂದು ಹೋತವನ್ನು ಜೀವಂತವಾಗಿ ಇಡಲಾಗುತ್ತಿತ್ತು. ಮಹಾಯಾಜಕನು ಅದರ ತಲೆಯ ಮೇಲೆ ಕೈಯಿಟ್ಟು ಇಸ್ರಾಯೇಲರ ಎಲ್ಲಾ ಪಾಪಗಳನ್ನು ಅದರ ಮೇಲೆ ಅರಿಕೆ ಮಾಡಿ ನಂತರ ಅದನ್ನು ಅರಣ್ಯಕ್ಕೆ ಕಳುಹಿಸುತ್ತಿದ್ದನು. ಇದು ಸಮುದಾಯದ ಎಲ್ಲಾ ಅಪರಾಧಗಳನ್ನು ದೂರ ತೆಗೆದುಕೊಂಡು ಹೋಗುವ ಚಿತ್ರಣವಾಗಿತ್ತು. ಇದು ಜನರಿಗೆ ಎದುರಾದ ಭಾಗ. ಸಾರಾಂಶ: ಈ 2 ಹೋತಗಳಲ್ಲಿ ಒಂದೇ ಪಾಪ ನಿವೇದನೆಯು 2 ಅಂಶಗಳನ್ನು ಹೊಂದಿದೆ. ಪಾವತಿ ಪೇಮೆಂಟ್ ಮತ್ತು ದೂರ ತೆಗೆಯುವಿಕೆ, ನ್ಯಾಯ ಮತ್ತು ಶುದ್ಧೀಕರಣ. 7 ಹೋತಗಳು ಮತ್ತು ಮಾನವ ಇತಿಹಾಸ ಸಂಖ್ಯಾ ಮಹತ್ವ. ಸಂಖ್ಯೆ 7 ಸಾಮಾನ್ಯವಾಗಿ ಒಂದು ಸಂಪೂರ್ಣ ಅವಧಿ ಅಥವಾ ಪೂರ್ಣತೆಯ ಚಕ್ರವನ್ನು ಸೂಚಿಸುತ್ತದೆ. ಸಾವಿರಾರು ವರ್ಷಗಳ ಅವಧಿ ಎಂಬುದು ಮಾನವನ ಸಂಪೂರ್ಣ ಪಾಪದ ಮತ್ತು ಮರಣದ ಇತಿಹಾಸವನ್ನು 7 ದಿನಗಳು ಅಥವಾ 7,000 ವರ್ಷಗಳ ಅವಧಿ ಎಂದು ನೋಡಬಹುದು. ಚಿತ್ರಣ: ಗುಡಾರಗಳ ಹಬ್ಬದ 7 ದಿನಗಳು ಮತ್ತು 7 ಹೋತಗಳು ಈ ಇಡೀ ಮಾನವ ಇತಿಹಾಸದಿಂದಲೂ ಬರುತ್ತಿರುವ ವಾರದ ಉದ್ದಕ್ಕೂ ಪಾಪವನ್ನು ನಿವಾರಿಸುವ ನಿರಂತರವಾದ ಅಗತ್ಯವಿದೆ ಎಂಬುದನ್ನು ಸೂಚಿಸುವ ಒಂದು ಸೌಮ್ಯವಾದ ಚಿತ್ರಣವಾಗಿದೆ. ಇದು ಯುಗಾಂತರಗಳಲ್ಲಿ ಮಾನವ ಕುಲಕ್ಕೆ ಪ್ರಾಯಶ್ಚಿತ್ತ ಬೇಕಾಗಿದೆ. ಯೇಸು ಕ್ರಿಸ್ತನಲ್ಲಿ ನೆರವೇರಿಕೆ, ನೆರಳು ಮತ್ತು ಸತ್ಯ. ಆದರೆ ಹೋತಗಳು ಮತ್ತು ಎತ್ತುಗಳ ರಕ್ತದಿಂದ ಪಾಪಗಳನ್ನು ನಿಜವಾಗಿಯೂ ತೆಗೆದುಹಾಕಲು ಸಾಧ್ಯವಿಲ್ಲ ಎಂದು ಇಬ್ರಿಯರಿಗೆ ಬರೆದ ಪತ್ರವು ಸ್ಪಷ್ಟವಾಗಿ ಹೇಳುತ್ತದೆ. ಈ ಪ್ರಾಣಿ ಬಲಿಗಳು ಕೇವಲ ನೆರಳುಗಳು ಮತ್ತು ಮುಂದಿನ ಉತ್ತಮ ಬಲಿಗಾಗಿ ಸೂಚಿಸುತ್ತಿದ್ದವು. ಹಾಗೆ ಸೂಚಿಸಿದಂತೆ ಇಬ್ರಿಯರು 9:26 ಹೇಳುವಂತೆ ಕ್ರಿಸ್ತನು ಯುಗದ ಅಂತ್ಯದಲ್ಲಿ ತನ್ನನ್ನೇ ಬಲಿಯಾಗಿ ಸಮರ್ಪಣೆ ಮಾಡಿಕೊಂಡು ಪಾಪವನ್ನು ನಿವಾರಣೆ ಮಾಡಲು ಪ್ರತ್ಯಕ್ಷನಾದನು. ಅಂದರೆ ಇದರ ಒಟ್ಟು ಸಾರಾಂಶವಾಗಿ ಹೇಳುವುದೇನೆಂದರೆ, ಕುರಿಮರಿಗಳು ನಿಮ್ಮ ನಂಬಿಕೆಯ ಜೀವನವು ವಿಧೇಯತೆ ಮತ್ತು ಸಮರ್ಪಣೆಯಿಂದ ಕೂಡಿರಬೇಕು ಎಂದು ಕರೆಯುತ್ತವೆ. 7 ಮೇಕೆಗಳು ಪ್ರಾಯಶ್ಚಿತ್ತದ ತಾತ್ಕಾಲಿಕ ಮತ್ತು ನಿರಂತರವಾದ ಅಗತ್ಯವನ್ನು ಸೂಚಿಸುತ್ತಾ ಆ ಎಲ್ಲಾ ಅಗತ್ಯವನ್ನು ಒಂದೇ ಬಲಿಯಾಗಿ ಯೇಸು ಕ್ರಿಸ್ತನು ತನ್ನನ್ನು ತಾನೇ ಅರ್ಪಿಸಿಕೊಳ್ಳುವ ಮೂಲಕ ಪೂರ್ಣಗೊಳಿಸಿದ್ದಾನೆ ಎಂದು ತೋರಿಸುತ್ತದೆ. ಹಾಗಾದರೆ ಕ್ರಿಸ್ತನ ಬೆಳಕಿನಲ್ಲಿ
ಗುಡಾರಗಳ 7 ಮೇಕೆಗಳನ್ನು ಮತ್ತು ಪ್ರಾಯಶ್ಚಿತ್ತದ 2 ಮೇಕೆಗಳನ್ನು ನಾವು ಹೇಗೆ ಓದಬೇಕು? ಇಡೀ 7,000 ವರ್ಷಗಳ ಪಾಪದ ಈ ಸತ್ಯದ ಒಬ್ಬನೇ ನಿಜವಾದ ಪಾಪಭರಿತ ಮೂಲಕ ಆವರಿಸಲಾಗುವುದು ಎಂದು ಇಸ್ರಾಯೇಲರಿಗೆ ಮತ್ತು ನಮಗೆ ಕಲಿಸಲು ದೇವರ ಮಾರ್ಗದಿಂದ ನಾವು ಅವುಗಳನ್ನು ನೋಡಬಹುದು. ಧರ್ಮಶಾಸ್ತ್ರದಲ್ಲಿ ಅನೇಕ ಮೇಕೆಗಳಿವೆ, ಆದರೆ ವಾಸ್ತವದಲ್ಲಿ ಒಬ್ಬನೇ ಇದ್ದಾನೆ. ಎಲ್ಲಾ ದೈನಂದಿನ ಮೇಕೆಗಳು ಮತ್ತು ಎಲ್ಲಾ ವಾರ್ಷಿಕ ಮೇಕೆಗಳು ಒಂದೇ ಶಿಲುಬೆಯ ಕಡೆಗೆ ತೋರಿಸುವ ಬಾಣಗಳಂತಿವೆ. ಕ್ರಿಸ್ತನು ಸಾಯುವ ಮೇಕೆ ಮತ್ತು ಪಾಪವನ್ನು ಹೊತ್ತುಕೊಂಡು ಹೋಗುವ ಮೇಕೆ ಎರಡೂ ಆಗಿದ್ದಾನೆ. ಆತನು ದ್ವಾರದ ಹೊರಗೆ ಕೊಲ್ಲಲ್ಪಟ್ಟನು ಮತ್ತು ಆತನ ರಕ್ತವನ್ನು ದೇವರ ಮುಂದೆ ಅರ್ಪಿಸಲಾಗುತ್ತದೆ. ಅದೇ ಸಮಯದಲ್ಲಿ ಆತನು ನಮ್ಮ ಪಾಪಗಳನ್ನು ಹೊತ್ತುಕೊಂಡು ಪೂರ್ವವು ಪಶ್ಚಿಮದಿಂದ ಎಷ್ಟು ದೂರವೋ ಅಷ್ಟು ದೂರ ಅವುಗಳನ್ನು ತೆಗೆದುಹಾಕುತ್ತಾನೆ. ಅದೆಲ್ಲವೂ ಆತನ ಬಲಿಯ ಕಾಲದಲ್ಲಿ ಒಮ್ಮೆ ನಡೆಯಿತು. ಆದರೆ ಅದರ ಮೌಲ್ಯವು ಆದಾಮನ ಕಡೆಗೆ ಹಿಂದಕ್ಕೆ ಮತ್ತು ರಾಜ್ಯ ಯುಗದಲ್ಲಿ ಜನಿಸಿದ ಕೊನೆಯ ಮನುಷ್ಯನ ಕಡೆಯ ಮುಂದಕ್ಕೆ ವ್ಯಾಪಿಸಿದೆ. ಒಂದು ಬಲಿಯು ಎಲ್ಲಾ ಯುಗಗಳಿಗೆ ಸಾಕು. ಒಂದು ಅರ್ಪಣೆಯು ಮಾನವ ಕುಲದ ಸಂಪೂರ್ಣ 7 ದಿನಗಳು 7,000 ವರ್ಷಗಳ ಗುಡಾರಗಳ ಪ್ರಯಾಣವನ್ನು ಆವರಿಸುತ್ತದೆ. ನಮ್ಮ ಸೃಷ್ಟಿಯಾಗಿರುವ ನಮಗೆ ಇದು ಆಳವಾದ ಸಾಂತ್ವನ ಮತ್ತು ಎಚ್ಚರಿಕೆಯೂ ಆಗಿದೆ. ಆತನ ಬಲಿಗೆ ನಾವು ಏನನ್ನೂ ಸೇರಿಸಲು ಸಾಧ್ಯವಿಲ್ಲ. ನಮ್ಮ ಕಾರ್ಯಗಳಿಂದ ನಾವು ಅದನ್ನು ಸುಧಾರಿಸಲು ಸಾಧ್ಯವಿಲ್ಲ. ನಮ್ಮ ಉಪವಾಸ, ನಮ್ಮ ಕಣ್ಣೀರು, ನಮ್ಮ ಪ್ರಯತ್ನಗಳು ನಮ್ಮ ಪಾಪಗಳಿಗೆ ಪಾವತಿಸುವುದಿಲ್ಲ. ಅವು ಈಗಾಗಲೇ ಮಾಡಿರುವುದಕ್ಕೆ ನಮ್ಮ ಒಪ್ಪಿಗೆಯ ಮಾತ್ರ ತೋರಿಸುತ್ತದೆ. 7 ಮೇಕೆಗಳು ನಮಗೆ ಅಗತ್ಯವೂ ದೊಡ್ಡದಾಗಿತ್ತು, ಯುಗದಿಂದ ಯುಗಕ್ಕೆ ಎಂದು ಹೇಳುತ್ತವೆ. ಶಿಲುಬೆ ನಮಗೆ ಉತ್ತರವು ಇನ್ನು ದೊಡ್ಡದಾಗಿದೆ, ಒಂದೇ ಬಾರಿಗೆ ಮತ್ತು ಎಲ್ಲರಿಗಾಗಿ ಎಂದು ಹೇಳುತ್ತದೆ. ಅನೇಕ ಸಂಖ್ಯೆಗಳಲ್ಲಿ ಒಂದು ಕತೆ. ಈಗ ನಾವು ಗುಡಾರಗಳ ಹಬ್ಬದಲ್ಲಿನ ಎಲ್ಲಾ ಪ್ರಾಣಿಗಳನ್ನು ಹಿಂತಿರುಗಿ ನೋಡಿದಾಗ ದೇವರು ಅನೇಕ ಸಂಖ್ಯೆಗಳಲ್ಲಿ ಒಂದು ಘಟನೆಗಳನ್ನೇ ಬರೆದಿದ್ದಾನೆ ಎಂದು ನಾವು ನೋಡುತ್ತೇವೆ. 70 ಹೋರಿಗಳು ಆತನ ಯೋಜನೆಯು ಇಸ್ರಾಯೇಲ್ ಮಾತ್ರವಲ್ಲದೆ ಎಲ್ಲಾ ಜನಾಂಗಗಳಿಗೂ ಅರ್ಪಿಸಲ್ಪಡುತ್ತದೆ ಎಂದು ನಮಗೆ ಹೇಳುತ್ತವೆ. ಹಬ್ಬವು ವಿಶ್ರಾಂತಿಯ ಕಡೆಗೆ ಸಾಗುತ್ತಿದ್ದಂತೆ ಸಂಖ್ಯೆ ನಿಧಾನವಾಗಿ ದಿನದಿಂದ ದಿನಕ್ಕೆ ಕಡಿಮೆಯಾಗುವುದು. ಇತಿಹಾಸವು ದೇವರಲ್ಲಿ ಅಂತಿಮ ಶಾಂತಿಯ ಕಡೆಗೆ ಸಾಗುತ್ತಿದೆ ಎಂದು ತೋರಿಸುತ್ತದೆ. 14 ಟಗರುಗಳು ಆತನು ತನ್ನ ಜನರಲ್ಲಿ ಒಂದು ದ್ವಿಗುಣ ಪರಿಪೂರ್ಣತೆಯ ಕಡೆಗೆ ಕೆಲಸ ಮಾಡುತ್ತಿದ್ದಾನೆ ಎಂದು ನಮಗೆ ಹೇಳುತ್ತವೆ. ಒಂದು ಮರುಸ್ಥಾಪಿತ ವಿಧೇಯತೆಯ ಮಾನವ ಸ್ವಭಾವ ಮತ್ತು ಆತನ ಸ್ವಂತ ಸ್ವರೂಪಕ್ಕೆ ಸಂಪೂರ್ಣ ಹೋಲಿಕೆಗಾಗಿ ಮಾರ್ಪಡುವುದಾಗಿದೆ. ಮತ್ತು 8ನೇ ದಿನದ ಒಂದು ಟಗರು ಎಂಬುದು ಸಂಪೂರ್ಣವಾಗಿ ಆತನದಾದ ಒಂದು ಐಕ್ಯ, ಪರಿಪೂರ್ಣ ಒಂದೇ ಜನರಾಗಿರುತ್ತಾರೆ. 105 ಕುರಿಮರಿಗಳು ನಿಶ್ಶಬ್ದವಾಗಿ ಸೇತ್ 3ನೇ ಮಗ ಯೆಹೋವನ ನಾಮವನ್ನು ಕರೆಯುವ ವಂಶವು ಅವನ ಮೂಲಕ ಹಾದು ಹೋಗುವಾಗ 105 ವರ್ಷದವನಾಗಿದ್ದ ಸೇತನನ್ನು ನೆನಪಿಸುತ್ತದೆ. ಕುರಿಮರಿಗಳು ಬಲಿಪಶುಗಳ ಕ್ರಮದಲ್ಲಿ 3ನೇಯವು. 2 ಸತ್ಯಗಳು ಒಟ್ಟಿಗೆ ಅಂತಿಮ ಸೂಚನೆಯ ಅಸ್ವೇನೆ ಮತ್ತು ಎಲ್ಲಾ ನಿಜವಾದ ಆರಾಧನೆಯು ಕುರಿಮರಿ ಮತ್ತು ಯೆಹೋವನ ನಾಮವನ್ನು ಕರೆಯುವ ನಂಬಿಕೆಯ ವಂಶದ ಮೇಲೆ ನಿಂತಿದೆ ಎಂಬ ಸತ್ಯವನ್ನು ಪ್ರತಿಧ್ವನಿಸುತ್ತದೆ. 7 ಮೇಕೆಗಳು ಮತ್ತು ಪ್ರಾಯಶ್ಚಿತ್ತದ ಮೇಕೆಗಳು ನಮ್ಮನ್ನು ಒಬ್ಬ ಮಹಾ ಪಾಪಭರಿತನಾದ ಕ್ರಿಸ್ತನ ಕಡೆಗೆ ತೋರಿಸುತ್ತವೆ. ಆತನ ಒಂದೇ ಬರಿಯ ಅರ್ಪಣೆಯು ಮಾನವನ ದುರ್ಬಲತೆ ಮತ್ತು ಪಾಪದ ಇಡೀ ವಾರವನ್ನು, ಅಂದರೆ
ಇಡೀ 7 ವರ್ಷಗಳ ಕಥೆಯನ್ನು ಆವರಿಸುತ್ತದೆ. ನಾವು ಈ ಮಾದರಿಗಳಿಂದ ಕಠಿಣ ಸಿದ್ಧಾಂತಗಳನ್ನು ನಿರ್ಮಿಸುವುದಿಲ್ಲ. ನಮ್ಮ ತಂದೆ ಎಷ್ಟು ಸೌಮ್ಯ ಮತ್ತು ಎಚ್ಚರಿಕೆಯಿಂದ ಇದ್ದಾನೆ ಎಂಬುದನ್ನು ನಾವು ಗಮನಿಸುತ್ತೇವೆ. ಆತನು ಯಾವುದೇ ಪದವನ್ನು, ಯಾವುದೇ ಪ್ರಾಣಿಯನ್ನು, ಯಾವುದೇ ಸಂಖ್ಯೆಯನ್ನು ವ್ಯಕ್ತ ಮಾಡಲಿಲ್ಲ. ಪ್ರಾಚೀನ ಹಬ್ಬದ ಬಲಿಗಳಲ್ಲಿಯೂ ಸಹ ಆತನು ಈಗಾಗಲೇ ತನ್ನ ಮಗನನ್ನು ಮತ್ತು ತನ್ನ ಯೋಜನೆಯನ್ನು ಸಾರುತ್ತಿದ್ದನು. ನಾವು ಈ ಬೆಳಕಿನ ಬೆಳಕನ್ನು ಮುಕ್ತಾಯಗೊಳಿಸುವಾಗ ನಾವು ಈ ಕಥೆಯಲ್ಲಿ ಸೇರಿಸಲ್ಪಟ್ಟಿದ್ದಕ್ಕಾಗಿ ನಾವು ನಿಶ್ಶಬ್ದವಾಗಿ ಆತನಿಗೆ ಧನ್ಯವಾದ ಹೇಳಬಹುದು. ನಾವು ಆತನು ಆಶೀರ್ವದಿಸುವ ಜನಾಂಗಗಳಿಗೆ ಸೇರಿದವರು. ನಾವು ದ್ವಿಗುಣ ಪರಿಪೂರ್ಣತೆಯ ಕಡೆಗೆ ತರಬೇತಿ ಪಡೆಯುತ್ತಿದ್ದೇವೆ. ನಾವು ಆತನ ನಾಮವಾದ ಯೆಹೋವನನ್ನು ಕರೆಯುವ ವಂಶಕ್ಕೆ ಕರೆಯಲ್ಪಟ್ಟಿದ್ದೇವೆ ಮತ್ತು ನಾವು ಯುಗಯುಗಾಂತರಕ್ಕೂ ಒಬ್ಬನೇ ನಿಜವಾದ ಪಾಪಭರಿತನಾದ ನಮ್ಮ ಕರ್ತನಾದ ಕ್ರಿಸ್ತನಿಂದ ಶಾಶ್ವತವಾಗಿ ಆವರಿಸಲ್ಪಟ್ಟಿದ್ದೇವೆ. ಆತನ ರಕ್ತವು ಪ್ರತಿ ಯುಗಯುಗಕ್ಕೂ ಸಾಕು. ನಾಳೆ ತನಕ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ಯೆಹೋವನ ಪ್ರೀತಿಯು ಮತ್ತು ಪವಿತ್ರಾತ್ಮನ ಸಹಭಾಗಿತ್ವವೂ ನಿಮ್ಮೆಲ್ಲರೊಂದಿಗೆ ಇರಲಿ. ಕ್ರಿಸ್ತನ ಹೆಸರಿನಲ್ಲಿ ಆಮೇನ್.